ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇತ್ತೀಚೆಗಷ್ಟೇ ಕರ್ನಾಟಕ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಹತ್ವದ ಘೋಷಣೆಯೊಂದನ್ನು ಮಾಡಿದ್ದು 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಎಂದು ಹೇಳುವ ಮೂಲಕ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ನಡೆದಿದ್ದ ಕೆಆರ್ಪೇಟೆ ಕೃಷ್ಣ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿರುವ ಅವರು ಈ ರೀತಿ ಹೇಳಿಕೆ ನೀಡಿದ್ದಾರೆ. ಆದರೆ ಅದೇ ವೇಳೆ ನೀವಿನ್ನೂ 10 ವರ್ಷ ರಾಜಕೀಯದಲ್ಲಿ ಇರಬೇಕೆಂದು ಬೆಂಬಲಿಗರು ಒತ್ತಾಯಿಸಿರುವ ಘಟನೆಯೂ ನಡೆದಿದೆ. ಸಿದ್ದರಾಮಯ್ಯನವರು ಮಾತ್ರ ತಮ್ಮ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ. ನಾನು ಹತ್ತು ವರ್ಷ ಇರ್ತಿದ್ದೆ, ಮುಂದಕ್ಕೂ ಇನ್ನು 10 ವರ್ಷ ಇರ್ತಿದ್ದೆ. ಇನ್ನು ಮತ್ತೆ 2028ಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಸನ್ನಿಹಿತವಾದಂತೆ ಕಾಣ್ತಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆ ಇಲ್ಲದೇ ಇದ್ದ ಪಕ್ಷದಲ್ಲಿ ಈಗಾಗಲೇ ಇದು ನಡೆಯಬೇಕಿತ್ತು. ಇವತ್ತು ಸ್ಥಾನವನ್ನು ಭರ್ತಿ ಮಾಡಲು ಅವಕಾಶವಿದ್ದು ಮುಂದಿನ ವಾರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುವ ಸಾಧ್ಯತೆ ಇದೆ. ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಸಿಎಂ ಡಿಕೆಶಿ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ನಾಳೆ ಮಧ್ಯಾಹ್ನ ದೆಹಲಿಗೆ ತೆರಳಲಿರುವ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ನೀಟ್ ವಿಚಾರದಿಂದ ಕ್ಯಾಬಿನೆಟ್ ವಿಸ್ತರಣೆ ವಿಳಂಬವಾಯಿತು ಎಂದು ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆ ನೀಡಿದರು. ನಾಳೆ ಸಿಎಂ ಮಾಜಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾರೆ. ವರಿಷ್ಠರ ಒಪ್ಪಿಗೆ ಪಡೆದು ಮಂತ್ರಿ ಮಂಡಲ ವಿಸ್ತರಣೆ ಮಾಡ್ತಾರೆ. ನನಗೆ ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಹೈಕಮಾಂಡ್ ನಾಯಕರ ತೀರ್ಮಾನವೇ ಅಂತಿಮ ಎಂದು ಹೇಳಿದರು. ಸುಮಾರು 10 ದಿನಗಳ ಹಿಂದೆ ಡೆಲ್ಲಿಗೆ ಹೋದದ್ದು ನಿಜ. ಅಲ್ಲಿ ಕೇವಲ ಮಂತ್ರಿ ಆಗಬೇಕು ಅನ್ನೋ ಲಾಬಿ ಮಾಡಲಿಕ್ಕೆ ಹೋದದ್ದಲ್ಲ, ಬೇರೆ ಬೇರೆ ಕಾರ್ಯಗಳ ನಿಮಿತ್ತವಾಗಿ ಹೋಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಮತ್ತು ಹಿಂದಿನ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಬಂದಿರೋದ್ರಿಂದ ಅವರಿಗೆ ಸಹಜವಾಗಿ ಭೇಟಿಯಾಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ. ಭೇಟಿಯಾಗಿ ಬಂದಿದ್ದೀವಿ. ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರದಲ್ಲೂ ಕೂಡ ಈ ಭಾವನೆ ಇದೆ. ಕೇಂದ್ರ ಸರ್ಕಾರದಲ್ಲಿ ಈ ನೀಟ್ ವಿಷಯವಾಗಿ ಸ್ವಲ್ಪ ಪ್ರತಿಭಟನೆ ಅವು ನಡೆದಿರೋದ್ರಿಂದ ಕೇಂದ್ರದ ವರಿಷ್ಠರು ಆ ಒಂದು ಪ್ರತಿಭಟನೆಯಲ್ಲಿ ಸ್ವಲ್ಪ ಬಿಜಿಯಾಗಿರೋದ್ರಿಂದ ಅದು ಸಭೆ ಮಾಡಲಿಕ್ಕೆ ಅವಕಾಶ ಆಗಿಲ್ಲ. ಬಹುಶಃ ರವಿವಾರ ಸೋಮವಾರ ಡೆಲ್ಲಿಗೆ ಹೋಗ್ಬೋದು. ಡೆಲ್ಲಿಗೆ ಹೋಗಿ ಬಂದ ಮೇಲೆ ಕೇಂದ್ರದ ಒಪ್ಪಿಗೆಯನ್ನು ಪಡ್ಕೊಂಡು ವರಿಷ್ಠರ ಗಮನಕ್ಕೆ ತಂದು ವರಿಷ್ಠರ ಒಂದು ಸೂಚನೆ ಮೇರೆಗೆ ಮಂತ್ರಿಮಂಡಲವನ್ನು ವಿಸ್ತರಣೆಯನ್ನು ಮಾಡ್ತಾರೆ. ಸುಮಾರು 10 ದಿನಗಳ ಹಿಂದೆ ಡೆಲ್ಲಿಗೆ ಹೋದದ್ದು ನಿಜ. ಆಗಸ್ಟ್ 13ಕ್ಕೆ ಮುಂಗಾರು ಅಧಿವೇಶನ ಆರಂಭವಾಗಲಿದೆ ಎಂದು ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದರು. ನಾಳೆ ಸಂಸದ ಸದಸ್ಯರ ಸಭೆ ಕರೆಯುತ್ತೇನೆ. ಸಭೆಯಲ್ಲಿ ಬರದ ವಿಚಾರ ಮನದಟ್ಟು ಮಾಡ್ತೇನೆ. ಬಾಕಿ ಇರೋ ಪ್ರಾಜೆಕ್ಟ್ಗಳ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ. ಸಂಸದರ ಸಭೆಗೆ ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಕೇಂದ್ರ ಸಚಿವ ವಿ ಸೋಮಣ್ಣ ಬಳಿ ಮಾತನಾಡಿದ್ದೇನೆ. ಕುಮಾರಸ್ವಾಮಿ, ಶೋಭಾ ಅವರಿಗೂ ಮಾತನಾಡಿಲ್ಲ. ಅವರೆಲ್ಲರ ಜೊತೆಗೆ ಮಾತನಾಡ್ತೇನೆ. ಎಲ್ಲರಿಗೂ ಹೇಳ್ತೇನೆ ಎಂದು ಹೇಳಿದರು. ಅದನ್ನು ಕರೆದಿದ್ದೀನಿ. ಆಮೇಲೆ 13ನೇ ತಾರೀಕಿಂದ ಸೆಷನ್ ಪ್ರಾರಂಭ ಮಾಡ್ತೀವಿ. 13, 14, ಆಮೇಲೆ 15 ನಾವು ಇಂಡಿಪೆಂಡೆನ್ಸ್ ಡೇ ಇದೆ. ಅದಾದಮೇಲೆ ಒಂದು 10 ದಿನ ಅಸೆಂಬ್ಲಿ ನಡೀತದೆ.
ಸರ್ ಯಾರ್ಯಾರು ಭಾಗಿಯಾಗಬಹುದು ಸರ್? ಯೂನಿಯನ್ ಮಿನಿಸ್ಟರ್ಸು ಭಾಗಿಯಾಗ್ತಾರಾ? ನಾನೆಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ, ಪ್ರಧಾನಿಗೆ, ಸೋಮಣ್ಣಗೆ ಹೇಳಿದ್ದೀನಿ. ಇನ್ನು ನನಗೆ ಕುಮಾರಸ್ವಾಮಿನ ಮಾತಾಡೋಕ್ಕಾಗಿಲ್ಲ, ಶೋಭಾ ಅವ್ರಿಗೂ ಮಾತಾಡೋಕ್ಕಾಗಿಲ್ಲ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಪ್ರಧಾನ್ ಅವರು ಅದೇ ಈ ಒಂದು ಡಿಸ್ಕಷನ್ ಬಗ್ಗೆ ಅವರು ಚರ್ಚೆ ಮಾಡ್ತಾಯಿದ್ರು. ಡಿಸ್ಕಷನ್ ಯಾಕೆಂದರೆ ಅವರೇ ಜವಾಬ್ದಾರಿ ತೆಗೆದುಕೊಂಡಿರೋದ್ರಿಂದ ನಾಳೆ ಸಂಸತ್ ನಾಲಾಯಕ ಗೃಹ ಸಚಿವ ಎಂಬ ವಿಜಯೇಂದ್ರ ಹೇಳಿಕೆಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ. ನಾನು ಎಷ್ಟು ಅಸಮರ್ಥ ಇದ್ದೀನಿ ಅಂತ ತೋರಿಸಲು ವಿಜಯೇಂದ್ರಗೆ ಫ್ರೀಡಂ ಪಾರ್ಕ್ಗೆ ಹೋಗಲು ಹೇಳಿ. ಇವತ್ತು 8 ರಿಂದ 10 ಸಾವಿರ ಜನ ಸೇರ್ತಿದ್ದಾರೆ. ಅಲ್ಲಿ ನೀವು ಹೋಗಿ ನೋಡಿ, ಲಾಯಕ ಅಥವಾ ನಾಲಾಯಕ ಅಂತ. ರಾಜೀನಾಮೆ ನಾನು ಕೊಟ್ಟಿಲ್ಲ, ಧರ್ಮೇಂದ್ರ ಪ್ರಧಾನ್ ಕೊಟ್ಟಿರೋದು. ಇವತ್ತು ಫ್ರೀಡಂ ಪಾರ್ಕ್ಗೆ ಬರೋಕೆ ಹೇಳಿ ವಿಜಯೇಂದ್ರಗೆ ಎಂದು ತಿರುಗೇಟು ನೀಡಿದ್ರು. ನಾನು ವಿಜೇಂದ್ರ ಅವರಿಗೆ ಆಹ್ವಾನ ಮಾಡಿದ್ದೀನಿ, ನೋಡಿಲ್ವಾ ನೀವು? ನಾನು ಎಷ್ಟು ಅಸಮರ್ಥ ಇದ್ದೀನಿ ಅಂದ್ಬಿಟ್ಟು ತೋರಿಸ್ಲಿಕ್ಕೆ ವಿಜೇಂದ್ರ ಅವರಿಗೆ ಫ್ರೀಡಂ ಪಾರ್ಕಿಗೆ ಹೋಗೋಕೆ ಹೇಳಿ. ಇವತ್ತೆಲ್ಲ ಸೇರ್ತಾ ಇದ್ದಾರೆ, ಒಂದು 8-10 ಸಾವಿರ ಜನ ಸೇರ್ತಾ ಇದ್ದಾರೆ. ಅಲ್ಲಿ ಧರ್ಮೇಂದ್ರ ಪ್ರಧಾನ್ ಅವ್ರ ಬಗ್ಗೆ ಈ ರಾಜೀನಾಮೆಯನ್ನು ಆಚರಿಸ್ಲಿಕ್ಕೆ ಹೋಗಿ ನೋಡೋಕೆ ಹೇಳಿ ವಿಜೇಂದ್ರ ಅವರಿಗೆ. ನಾನು ಲಾಯಕ್ಕೋ ನಾಲಾಯಕ್ಕೋ ಅದೆಲ್ಲ ಸೆಕೆಂಡ್ರಿ. ಫಸ್ಟ್ ನೋಡೋಕೆ ಹೇಳಿ, ರಾಜೀನಾಮೆ ನಾನು ಕೊಟ್ಟಿಲ್ಲ, ಧರ್ಮೇಂದ್ರ ಪ್ರಧಾನ್ ಕೊಟ್ಟಿರೋದು. ನಾಲಾಯಕು ಲಾಯಕು ಯಾರು ಅಂತ ಅದರಲ್ಲೇ ಗೊತ್ತಾಗ್ತದೆ. ಐ ಅರ್ಜ್ ಮಿಸ್ಟರ್ ವಿಜೇಂದ್ರ ಟು ಗೋ ಸಿ ದ ಎಫಿಷಿಯನ್ಸಿ ಆಫ್ ಕರ್ನಾಟಕ ಪೊಲೀಸ್ ಇನ್ ಫ್ರೀಡಂ ಪಾರ್ಕ್. ಐ ಚಾಲೆಂಜ್ ಹಿಮ್. ಹೋಗಿ ನೋಡ್ಕೊಂಡು ಬರಲಿ, ಒಬ್ಬರೇ ಹೋಗಲಿ, ಅವ್ರಿಗೇನೂ ಆಗಲ್ಲ. ಅಲ್ಲಿ ಜನ ಏನಾದರೂ ಅವ್ರ ಜೊತೆ ಗಲಾಟೆ ಮಾಡಿದ್ರೆ ಅದು ನನ್ನ ಸಂಬಂಧ ಅಲ್ಲ, ಬಟ್ ಅವ್ರಿಗೆ ರಕ್ಷಣೆ ಕೊಡ್ತೀವಿ. ಬಿ ಖಾತೆಯಿಂದ ಎ ಖಾತೆಗೆ ಶುಲ್ಕ ಇಳಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಎ ಖಾತೆ ಪರಿವರ್ತನೆ ಶುಲ್ಕ 5%ನಿಂದ 2%ಗೆ ಇಳಿಕೆ ಮಾಡಿದ್ದು ಆಗಸ್ಟ್ 23ರವರೆಗೆ ಮಾತ್ರ ರಿಯಾಯಿತಿ ಅನ್ವಯವಾಗಲಿದೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಆಸ್ತಿಗಳಿಗೆ ರಿಯಾಯಿತಿ ಅನ್ವಯವಾಗಲಿದ್ದು ಈಗಾಗಲೇ ಅರ್ಜಿ ಸಲ್ಲಿಸಿ ಶುಲ್ಕ ಬಾಕಿ ಇರುವವರಿಗೆ 2% ದರ ಸಹಾಯವಾಗಲಿದೆ. ಆನ್ಲೈನ್ನಲ್ಲಿ ಪರಿಷ್ಕೃತ ಡಿಮ್ಯಾಂಡ್ ನೋಟಿಸ್ ನೀಡಲು ಸೂಚನೆ ನೀಡಲಾಗಿದೆ. ಆಗಸ್ಟ್ 23ರ ನಂತರ ಮತ್ತೆ 5% ಶುಲ್ಕವೇ ಅನ್ವಯವಾಗಲಿದೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಸರ್ಕಾರದ ಮಹತ್ವದ ನಿರ್ಧಾರ ಮಾಡಲಾಗಿದೆ. 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮ ಆರೋಪ ಸಂಬಂಧ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಸಂಬಂಧಿಕರಿಗೆ ಹಣ ನೀಡಿದವರಿಗೆ ಹುದ್ದೆ ಎಂದು ಆರೋಪಿಸಿ ಪಶು ವೈದ್ಯಾಧಿಕಾರಿ ಮಂಜುನಾಥ್ ಎಂಬುವರು 4 ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಇದರ ಆಧಾರದಲ್ಲಿ ಶಿವಶಂಕರಪ್ಪ ಸಾಹುಕಾರ್, ಕೆಪಿಎಸ್ಸಿ ಸದಸ್ಯರು, ಕೆಲ ಅಭ್ಯರ್ಥಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೆದಿದ್ದು ಸಂಘಟನ್ ಸೃಜನ ಅಭಿಯಾನದ ಸಭೆಯಲ್ಲಿ ಎಐಸಿಸಿ ವೀಕ್ಷಕರ ಮುಂದೆಯೇ ಮಾಜಿ ಸಚಿವ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್, ರಾಜೀವ್ಗೌಡ ಬೆಂಬಲಿಗರ ನಡುವೆ ಗಲಾಟೆಯಾಗಿ ಪರಸ್ಪರ ಕೈ ಮಿಲಾಯಿಸಿಕೊಳ್ಳೋ ಹಂತಕ್ಕೆ ಹೋಗಿದೆ. ಮೊದಲು ರಾಜೀವ್ಗೌಡನನ್ನ ಕರೆಯಬೇಕಿತ್ತು ಎಂದು ವೀಕ್ಷಕರ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜೀವ್ಗೌಡ ಜೋರು ಧ್ವನಿಯಲ್ಲಿ ಟೇಬಲ್ ಗೊತ್ತಿದ್ದಾನೆ. ಇದರಿಂದ ಹೊರ ಹೋಗಿದ್ದ ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತೆ ವಾಪಸ್ ಬಂದು ಗಲಾಟೆ ಮಾಡದಂತೆ ತಾಕೀತು ಮಾಡಿದ್ದಾರೆ. ಈ ವೇಳೆ ರಾಜೀವ್ಗೌಡ ಬೆಂಬಲಿಗರನೋರ್ವ ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ಕೈ ಬೆರಳು ತೋರಿಸಿ ಅವಾಚ್ಯ ಪದ ಬಳಸಿದ್ದಾನೆ ಎನ್ನಲಾಗಿದೆ. ಇದರಿಂದ ಕೆರಳಿದ ಎಂಸಿ ಸುಧಾಕರ್ ಬೆಂಬಲಿಗರು ರಾಜೀವ್ಗೌಡ ಬೆಂಬಲಿಗನ ಮೇಲೆ ಮುಗಿಬಿದ್ದು ಧರ್ಮದೇಟು ನೀಡಿದ್ದಾರೆ. ನಡು ರಸ್ತೆಯಲ್ಲೇ ಯುವಕನ ಮೇಲೆ ಕುಡಕ ಪುಂಡರು ಹಲ್ಲೆ ನಡೆಸಿರುವ ಘಟನೆ ಮೈಸೂರು ಜಿಲ್ಲೆಯ ಹುಣಸೂರಿನ ಬಜಾರ್ ರಸ್ತೆಯ ಅಲಂಕಾರ್ ಬಾರ್ ಎದುರು ನಡೆದಿದೆ. ರಘು ಎಂಬುವರ ಮೇಲೆ ಹಲ್ಲೆ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ರಾತ್ರಿ ವೇಳೆ ಬಾರ್ಗಳ ಸುತ್ತಮುತ್ತ ಪೊಲೀಸ್ ಗಸ್ತು ಹೆಚ್ಚಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಘಟನೆ ಸಂಬಂಧ ಹುಣಸೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಿರ್ಜಜ್ಜಿನ ನೂರು ಹುಣಸೂರು ಬಜಾರ್ ರೋಡು ಅಲಂಕಾರ್ ಬಾರ್ ಹತ್ರ ಎಣ್ಣೆ ಕುಡಿಯೋಣ ಅಂತ ಹೋದಾಗ ಅಲ್ಲಿ ಎಣ್ಣೆ ಕುಡಿಬೇಕಾದ್ರೆ ಸರ್ವರ್ ಕೊಳ್ಳರ್ಗೂ ಅವ್ರಿಗೂ ನಮಗೂ ಎಣ್ಣೆಗೆ ಮುಖಾಮುಖಿ ಮಾತನಾಡಿದ್ವು. ಮುಖಾಮುಖಿ ನಾಡ್ದಾಗ ಅವರು ಅಪರಿಚಿತ ವ್ಯಕ್ತಿ ತರಿಸ್ಬಿಟ್ಟು ಅವರು ನಮ್ಮ ಮೇಲೆ ಅಲ್ಲೇ ಮಾಡ್ಬಿಟ್ಟು ಹೊಡೆದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇದಕ್ಕೆ ನನಗೆ ನ್ಯಾಯ ಬೇಕು. ಇಷ್ಟೆಲ್ಲ ಆಗೈತೆ.
ಅದನ್ನು ಕೇಳಕ್ಕೆ ಹೋದ್ರೆ ಅವರು ನಮ್ಮನ್ನೇ ವಾಪಸ್ ಇದು ಮಾಡ್ತಿದ್ರು. ನನ್ನ ಟೇಷನ್ಗೆ ಹೋಗಿ ಮಾಡ್ಕೊತೀನಿ ಅಂತ ಬಂದು ಅಲ್ಲೇ ಮಾಡ್ಬಿಟ್ಟು ಹೊಂಟೋಗಿದ್ದಾರೆ. ನನ್ನ ಕಾನೂನು ರೀತಿ ನ್ಯಾಯ ಕೊಡಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಮತ್ತೊಂದು ರೋಡ್ ರೇಸ್ ಪ್ರಕರಣ ದಾಖಲಾಗಿದೆ. ರಾಂಗ್ ರೂಟ್ನಲ್ಲಿ ಬಂದ ಬೈಕ್ ಸವಾರನಿಂದ ಟಿಟಿ ಡ್ರೈವರ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡಿರುವ ದೃಶ್ಯ ಟಿಟಿ ವಾಹನದ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೇವನಹಳ್ಳಿಯ ಫಾಕ್ಸ್ಕಾನ್ ಕಂಪನಿ ಬಳಿ 2 ದಿನಗಳ ಹಿಂದೆ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ರಸ್ತೆಯಲ್ಲಿ ಟಿಟಿ ವಾಹನ ಅಡ್ಡಗಟ್ಟಿ ಚಾಲಕನಿಗೆ ಬೈಕ್ ಸವಾರ ಥಳಿಸಿದ್ದಾನೆ. ಘಟನೆ ಸಂಬಂಧ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಡು ರೋಡಲ್ಲೇ ಕಾರು ನಿಲ್ಲಿಸಿ ಸ್ಟೈಲ್ ಆಗಿ ಸಿಗರೆಟ್ ಸೇದಿ ಯುವಕನೋರ್ವ ದರ್ಪ ಮೆರೆದಿದ್ದಾನೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಘಟನೆ ನಡೆದಿದೆ. ನಡು ರಸ್ತೆಯಲ್ಲೇ ಹೊಡೆದಾಡಿಕೊಂಡಿದ್ದಾರೆ. 2 ಮೊಬೈಲ್ ಶಾಪ್ ಮಾಲೀಕರು ಸಿಬ್ಬಂದಿ ದಾಂಧಲೆಯಿಂದ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬಿಎಂಟಿಸಿ ಬಸ್ ಸೇರಿದಂತೆ ನೂರಾರು ವಾಹನಗಳ ಸಂಚಾರಕ್ಕೂ ಅಡ್ಡಿಯಾಗಿದೆ. ಕಾರಿನ ಬಾನೆಟ್ ಮೇಲೆ ಕೂತು ಸಿಗರೆಟ್ ಸೇದುತ್ತಾ ದರ್ಪ ಮೆರೆದ ಪುಂಡರ ವರ್ತನೆ ಸ್ಥಳೀಯರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ರಾಜಧಾನಿಯಲ್ಲೇ ಇಂತಹ ಗೂಂಡಾಗಿರಿ ನಡೆದಿದ್ರೂ ಈ ಪುಂಡರಿಗೆ ಪೊಲೀಸರ ಭಯವೇ ಇಲ್ಲವೇ ಎಂಬಂತಾಗಿದೆ. ಬೆಂಗಳೂರಿನ ಲಗ್ಗೆರೆಯಲ್ಲಿ ಕಾರು ಚಾಲಕ ಪುಂಡಾಟ ಮೆರೆದಿದ್ದಾನೆ. ಕುಡಿದ ಅಮಲಿನಲ್ಲಿ ಸಿಕ್ಕ ವಾಹನಕ್ಕೆ ಬೂಪ ಗುದ್ದಿದ್ದಾನೆ. ಬಾನೆಟ್ ಮೇಲೆ ಒಬ್ಬನನ್ನ ಕೂರಿಸಿ ಗಲ್ಲಿಯಲ್ಲಿ ರ್ಯಾಶ್ ಡ್ರೈವಿಂಗ್ ಮಾಡಿದ್ದಾನೆ. ಬೀದಿ ಬದಿಯಿದ್ದ ನಾಯಿ ಮೇಲೆ ಕಾರು ಹತ್ತಿಸಿ ದರ್ಪ ಮೆರೆದಿದ್ದಾನೆ. ಕಾರು ಚಾಲಕನ ಬೆನ್ನಟ್ಟಿ ಹಿಡಿದ ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಲ್ಲ ಗಾಡಿ ಆ ಮಟ್ಟಕ್ಕೆ ನಾಯಿಗೆಲ್ಲ ಸತ್ತೋಗವೆ ಅಲ್ಲ ಗಾಡಿ ಆ ಮಟ್ಟಕ್ಕೆ ಬಾನೆಟ್ ಮೇಲೆ ಏನು ಕುಂತ್ಕೊಂಡ್ರು ಕೇಳಿಸ್ಕೊಳ್ರಿ. ಫಸ್ಟ್ ಬಂದು ಗಾಡಿ ಚಾಯ್ತು, ಅವ್ರು ಬಂದು ಕರೆಕ್ಟ್ ಆಗಿ ನಮ್ಮ CMH ಬಾರ್ ಹಿಂದಗಡೆ. ಹೌದು, ಇವಾಗ ಏನು ಕೊಡಿದ್ರು, ಏನಕ್ಕೋಸ್ಕರ ಹೊಡೆದ್ರು ಅಣ್ಣ? ನಾವೇನು ಏನು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು. ಹೇಳ್ತಾನೆ, ಏನಕ್ಕೆ ಹೊಡೆದ್ರು? 1 ನಿಮಿಷ ಅಣ್ಣ. ಅಲ್ಲಿ ಅದಕ್ಕೋಸ್ಕರ ಹೊಡೆದ್ರು, ಕರೆಕ್ಟ್ ಆಗಿ ಹೇಳು. ಅಲ್ಲಿ ನೀನು ಅಲ್ಲಿ ಏನ್ ನಡೆದಿದ್ದ? ಅಲ್ಲಿ ಏನ್ ನಡಿ ನೀನ್ ಕುಡ್ದಿದ್ದಾನಯ್ಯ? ಇಲ್ಲ ಕುಡ್ದಿಲ್ವಾ? ಇಲ್ಲ ನಾಟಕ ಬೆಂಗಳೂರಿನಲ್ಲಿ 200 ರೂಪಾಯಿ ಲಂಚಕ್ಕೆ ಸಂಚಾರಿ ಪೊಲೀಸ್ ಕೈಯೊಡ್ಡಿದ್ರ ಎಂಬ ಆರೋಪ ಕೇಳಿಬಂದಿದೆ. 8ನೇ ಮೈಲಿಯಲ್ಲಿ ಯುವಕನೊಬ್ಬನನ್ನ ಟ್ರಾಫಿಕ್ ಕೆಎಸ್ಐ ತಡೆದಿದ್ರು. ನಂತರ ಹಣ ಕೊಟ್ರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿ ಮಹೇಂದ್ರ XUV 300 ಕಾರು ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಕಾರು ಪಲ್ಟಿಯಾಗಿ ಹೊತ್ತಿ ಉರಿದು ಬಿಡಿ ಭಾಗಗಳು ಛಿದ್ರವಾಗಿ ಬಿದ್ದಿವೆ. ಯುವರಾಜ ವೈನ್ ಶಾಪ್ ಎದುರು ಈ ಅವಘಡ ಸಂಭವಿಸಿದೆ. ಕಾರು MG ತೋರಕಲ್ ಎಂಬುವರ ಹೆಸರಿನಲ್ಲಿದ್ದು ವೈನ್ ಶಾಪ್ ಮ್ಯಾನೇಜರ್ ಹನುಮಂತ ಸಂಕೋಡ ಅವರು ತಂದಿದ್ರು. ಬಾರ್ ಎದುರು ನಿಲ್ಲಿಸಿದಾಗ ಕಾರು ಸ್ಫೋಟಗೊಂಡಿದೆ. ಘಟನೆಯ ತೀವ್ರತೆಗೆ ಸುತ್ತಮುತ್ತ ಪ್ರದೇಶದಲ್ಲಿ ಕರೆಂಟ್ ಕಟ್ ಆಗಿದೆ. ಸಿಸಿಟಿವಿಯಲ್ಲಿ ಕಾರು ನಿಂತಿದ್ದ
ದೃಶ್ಯ ಸೆರೆಯಾಗಿದ್ದು ಒಂದೇ ಸೆಕೆಂಡ್ನಲ್ಲಿ ಸ್ಫೋಟಗೊಂಡಿದೆ. ಕಾರಿನ ಅವಶೇಷಗಳು ಬಡಿದು ಓರ್ವನಿಗೆ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ನಿನ್ನೆ ಒಂದೇ ದಿನ ಎರಡೆರಡು ಕಡೆ ಕನ್ನಡಿಗರು ನರಕ ಅನುಭವಿಸಿದ್ದಾರೆ. ಮುಂಬೈ ಏರ್ಪೋರ್ಟ್ನಲ್ಲಿ 2 ಗಂಟೆ ಕಾದ್ರೂ ಫ್ಲೈಟ್ ಬಂದಿಲ್ಲ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 2 ಗಂಟೆ ಕಾದ್ರೂ ಲಗೇಜ್ ಬಂದಿಲ್ಲ. 2 ಕಡೆ ಸುಮಾರು 20ಕ್ಕೂ ಹೆಚ್ಚು ಪ್ರಯಾಣಿಕರು ಪರದಾಟ ನಡೆಸಿದ್ದಾರೆ. ಮುಂಬೈ ಏರ್ಪೋರ್ಟ್ನಲ್ಲಿ ಗಂಟೆಗಟ್ಟಲೆ ಕಾದ್ರೂ ಸ್ಪೈಸ್ ಜೆಟ್ ವಿಳಂಬವಾಗಿದ್ದು ಮುಂಬೈ ಟು ಬೆಂಗಳೂರು SG-355 ವಿಮಾನ ತಡವಾಗಿ ಆಗಮಿಸಿದೆ. ವಿಮಾನ ವಿಳಂಬಕ್ಕೆ ಸ್ಪೈಸ್ ಜೆಟ್ ವಿರುದ್ಧ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ಮನನೊಂದು ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಧಾರವಾಡ ಜಿಲ್ಲೆಯ ಅಣ್ಣಿಗೆರೆ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ನಾಗಪ್ಪ ಗುಡದೂರ್ ನೇಣಿಗೆ ಶರಣಾದ ರೈತ ಎಂದು ಗುರುತಿಸಲಾಗಿದೆ. ಇನ್ನೊಬ್ಬರ ಜಮೀನನ್ನ 1 ವರ್ಷಕ್ಕೆ ಸಾಗುವಳಿ ಮಾಡಿದ್ದ. ವಿವಿಧ ಸರ್ಕಾರಿ ಬ್ಯಾಂಕ್ಗಳಲ್ಲಿ 5 ಲಕ್ಷಕ್ಕೂ ಅಧಿಕ ಸಾಲ ಮಾಡಿದ್ರು. ಸರಿಯಾದ ಸಮಯಕ್ಕೆ ಮಳೆ ಬಾರದ ಹಿನ್ನೆಲೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಘಟನೆ ಸಂಬಂಧ ಅಣ್ಣಿಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹಿಳೆಯೊಬ್ಬರು ತನ್ನ 7 ತಿಂಗಳ ಹಸುಗೂಸಿನ ಮುಂದೆಯೇ ಆತ್ಮಹತ್ಯೆಗೆ ಶರಣಾಗಿರುವ ಘೋರ ಘಟನೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ರಾಯಚಂದ್ರ ಮನೆಯಲ್ಲಿ ನಡೆದಿದೆ. ಸಾನಿಕಾ ಗೌಡ ಮಗುವಿನ ಮುಂದೆ ಆತ್ಮಹತ್ಯೆಗೆ ಶರಣಾದ ಮಹಿಳೆ. 1.5 ವರ್ಷದ ಹಿಂದೆ ಸಾನಿಕಾ ಶರಣ್ ಗೌಡ ಎಂಬಾತನನ್ನ ವಿವಾಹವಾಗಿದ್ರು. ಬರ್ಬರ್ತಾ ಪತಿ ಶರಣ್ಗೆ ಬೇರೊಂದು ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಇರೋದು ಗೊತ್ತಾಗಿದೆ. ಇದೇ ಕಾರಣಕ್ಕೆ ಪತಿ ಪತ್ನಿ ನಡುವೆ ಆಗಾಗ ಜಗಳ ಆಗ್ತಿತ್ತು. ಈ ನಡುವೆ ಸಾನಿಕಾ ಗರ್ಭಿಣಿಯಾಗಿ ಬಾಣಂತನಕ್ಕೆಂದು ತವರಿಗೆ ಬಂದಿದ್ರು. ಅತ್ತ ಪತಿಯ ಅಕ್ರಮ ಸಂಬಂಧ ಮುಂದುವರೆದಿದೆ. ಸಾನಿಕಾ ಮಗುವಿಗೆ ಜನ್ಮ ನೀಡಿ 7 ತಿಂಗಳಾಗಿದ್ರು ಪತಿ ಮಹಾಶಯ ಹೆಂಡತಿ ಮಗುವನ್ನ ಮನೆಗೆ ಕರೆದೊಯ್ಯುವ ಯೋಚನೆನೇ ಮಾಡಿಲ್ಲ. ಪತಿಯ ಅಕ್ರಮ ಸಂಬಂಧಕ್ಕೆ ಬೇಸತ್ತ ಸಾನಿಕಾ ಮನನೊಂದು ಮಗುವಿನ ಮುಂದೆಗೆ ತವರಿನಲ್ಲಿ ನೇಣಿಗೆ ಕೊರಳೊಡ್ಡಿದ್ದಾರೆ. ಘಟನೆ ಸಂಬಂಧ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಚಿರತೆ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದ್ದು ರಾಜರಾಜೇಶ್ವರಿ ನಗರ ವ್ಯಾಪ್ತಿಗೆ ಒಳಪಡುವ ತುರಹಳ್ಳಿ ಸಮೀಪದ ಏರಿಯಾಗಳಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾಗಿದೆ. ಜನನಿಬಿಡ ಪ್ರದೇಶದಲ್ಲೇ ಚಿರತೆ ಪ್ರತ್ಯಕ್ಷಗೊಂಡಿರುವುದರಿಂದ ಸ್ಥಳೀಯ ನಿವಾಸಿಗಳು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಚಿರತೆಯು ಬಡಾವಣೆಯ ರಸ್ತೆ ತೆರೆದ ಜಾಗಗಳಲ್ಲಿ ಮುಕ್ತವಾಗಿ ಓಡಾಡ್ತಿರುವ ದೃಶ್ಯಗಳನ್ನು ಸ್ಥಳೀಯರು ತಮ್ಮ ಮೊಬೈಲ್ ಕ್ಯಾಮೆರಾಗಳಲ್ಲಿ ಸೆರೆ ಹಿಡಿದಿದ್ದಾರೆ. ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದು ಸುತ್ತಮುತ್ತಲಿನ ನಿವಾಸಿಗಳಲ್ಲಿ ಭೀತಿ ಹೆಚ್ಚಿಸಿದೆ. ರಾಜ್ಯದಲ್ಲಿ ಕಲಬೆರಕೆ ಹಾಲಿನ ದಂಧೆ ಮಿತಿ ಮೀರಿದೆ. ಕೋಲಾರದಲ್ಲಿ ಕಲಬೆರಕೆ ಹಾಲಿನ ದಂಧೆಯನ್ನ ಆಹಾರ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಕೆಜಿಎಫ್ ತಾಲೂಕಿನ ಗೋಪಿಯನಹಳ್ಳಿಯಲ್ಲಿ ಹಾಲಿನ ಕಲಬೆರಕೆ ನಡೆದಿದ್ದು 5 ಕ್ಯಾನ್ಗಳಲ್ಲಿದ್ದ 200 ಲೀಟರ್ ಕಲಬೆರಕೆ ಹಾಲು ವಶಕ್ಕೆ ಪಡೆದು ನಾಶಪಡಿಸಿದ್ದಾರೆ. ಬೆಂಗಳೂರಿನ ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಲ್ಯಾಬ್ಗೆ ಸ್ಯಾಂಪಲ್ ರವಾನೆ ಮಾಡಿದ್ದಾರೆ. ಈ ಸಂಬಂಧ ಆಹಾರ ಸುರಕ್ಷತಾ ಅಧಿಕಾರಿಗಳ ತಂಡ ಕೇಸ್ ದಾಖಲಿಸಿದ್ದಾರೆ. ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರದಲ್ಲೇ ಕಳಪೆ ಕಾಮಗಾರಿ ರಾಜ್ಯಾರೋಷವಾಗಿ ನಡೆದಿದ್ರು ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆ ಚರಂಡಿ ಕಾಮಗಾರಿಯಲ್ಲಿ ಅಕ್ರಮ ಆರೋಪ ಕೇಳಿಬಂದಿದೆ. ಸುಮಾರು 1.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಂಚಾಯತ್ ರಾಜ್ ಇಲಾಖೆಯಿಂದ ಕಾಮಗಾರಿ ನಡೆದಿದೆ. ಕಾಮಗಾರಿ ಮಾಡಿದ 20 ದಿನಗಳಲ್ಲಿ ರಸ್ತೆ ಮತ್ತು ಚರಂಡಿ ಬಿರುಕು ಬಿಟ್ಟಿವೆ. ಕಳಪೆ ಕಾಮಗಾರಿ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಮುಂಗಾರು ಮಳೆ ಕೊರತೆ ಹಿನ್ನೆಲೆ ರಾಜ್ಯದ ಹಲವೆಡೆ ಬರದ ಛಾಯೆ ಆವರಿಸಿದೆ. ಬಿಸಿಲ ನಾಡು ರಾಯಚೂರಿನಲ್ಲಿ ಮಳೆ ಇಲ್ಲದೆ ಹಳ್ಳಿಯ ಮನೆಗೆ ಬೀಗ ಹಾಕೊಂಡು ಜನರು ದೊಡ್ಡ ನಗರಗಳತ್ತ ಮುಖ ಮಾಡಿದ್ದಾರೆ. ಬೆಂಗಳೂರು, ಹೈದರಾಬಾದ್ ಮತ್ತು ಪುಣೆ ಪಟ್ಟಣಕ್ಕೆ ಗುಳೆ ಹೊರಟಿದ್ದಾರೆ. 95 ಮನೆಗಳಲ್ಲಿ 30ಕ್ಕೂ ಹೆಚ್ಚು ಮನೆಗಳಿಗೆ ಗ್ರಾಮಸ್ಥರು ಬೀಗ ಹಾಕಿ ಅಪ್ಪ ಅಮ್ಮ ಮಕ್ಕಳನ್ನ ಬಿಟ್ಟು ಗುಳೆ ಹೋಗಿದ್ದಾರೆ. ಯಾದಗಿರಿಯಲ್ಲಿ ಮಳೆ ಇಲ್ಲದೆ ಜನ ಜಾನುವಾರುಗಳು ಕಂಗೆಟ್ಟಿದ್ದಾರೆ. ಮಳೆ ಬಾರದೆ ಮೇವಿನ ಕೊರತೆಯಿಂದ ಜಾನುವಾರುಗಳು ಒದ್ದಾಟ ನಡೆಸುತ್ತಿವೆ. ಹೈನುಗಾರಿಕೆ ಕೃಷಿಕರ ಕುಟುಂಬಸ್ಥರು ಕಂಗಾಲಾಗಿದ್ದು ಬರ ಸಿಡಿಲು ಪರಿಣಾಮ ಹೈನುಗಾರಿಕೆಗೆ ಭಾರೀ ಹೊಡೆತ ಬಿದ್ದಿದೆ. ಹಾಲು ಉತ್ಪಾದನೆ ಕುಸಿತವಾದ ಪರಿಣಾಮ ರೈತರ ಆರ್ಥಿಕ ನಷ್ಟ ಅನುಭವಿಸಿದ್ದಾರೆ. ಸರ್ಕಾರವೇ ಮೇವು ಪೂರೈಕೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ.
ನೀಟ್ ಪತ್ರಿಕೆ ಸೋರಿಕೆ ವಿರೋಧಿಸಿ 37 ದಿನಗಳ ಸುದೀರ್ಘ ಪ್ರತಿಭಟನೆ ಮುಕ್ತಾಯಗೊಂಡಿದೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಸರ್ಕಾರದ ಭರವಸೆಗಳ ನಂತರ ಸಿಜೆಪಿ ಪ್ರತಿಭಟನೆಯನ್ನ ಹಿಂತೆಗೆದುಕೊಂಡಿದೆ. ಸಿಜೆಪಿ ಯುವ ನಾಯಕ ಅಭಿಜಿತ್ ದೇವ್ಗೆ ಇದು ಕೇವಲ ಆರಂಭವಷ್ಟೇ, ಇನ್ನು ಬಹಳ ದೂರ ಸಾಗಬೇಕಾಗಿದೆ ಎಂದು ಬೆಂಬಲಿಗರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಜಂತರ್ ಮಂತರ್ನಲ್ಲಿ ನನ್ನನ್ನು ಭೇಟಿಯಾಗಲು ಹಲವರು ಕಾದಿದ್ದಾರೆ. ನನಗೆ ಟೈಫಾಯ್ಡ್ ಇದ್ದು ದಿನಕ್ಕೆ 2 ಬಾರಿ 4 ಡ್ರಿಪ್ಸ್ ಪಡೆದಿದ್ದೇನೆ. ಆರೋಗ್ಯ ಸಮಸ್ಯೆಯಿಂದ ಬೆಂಬಲಿಗರನ್ನ ಭೇಟಿಯಾಗಲು ಸಾಧ್ಯವಾಗಿಲ್ಲ. ಇದಕ್ಕೆ ನಾನು ಕ್ಷಮೆ ಯಾಚಿಸುತ್ತೇನೆ ಎಂದು ಅಭಿಜಿತ್ ದೇವ್ಗೆ ಹೇಳಿದ್ದಾರೆ. ಸಕ್ರಿಯ ರಾಜಕೀಯಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಕಾಲಿಡುವ ಸಾಧ್ಯತೆ ಇದೆ. ಎಲ್ಲ ಆಯ್ಕೆಗಳಿಗೂ ನಾವು ಮುಕ್ತವಾಗಿದ್ದೇವೆ ಎಂದ ಸಿಜೆಪಿ ವಕ್ತಾರರಾದ ಅಶುತೋಷ್ ರಂಕ ಸೌರವ್ ದಾಸ್ ಹೇಳಿಕೆ ನೀಡಿದ್ದಾರೆ. ಸದ್ಯದ ಮಟ್ಟಿಗೆ ನಾವು ಸಂಘಟನೆಯತ್ತ ಹೆಚ್ಚಿನ ಗಮನ ಕೊಡ್ತೇವೆ. ಪ್ರಧಾನ್ ರಾಜೀನಾಮೆ ಸಿಜೆಪಿ ಪಕ್ಷಕ್ಕೆ ಸಿಕ್ಕ ಅತಿ ದೊಡ್ಡ ಗೆಲುವು. ಭಾರತದಲ್ಲಿ ಈಗಾಗಲೇ 750ರಿಂದ 800 ರಾಜಕೀಯ ಪಕ್ಷಗಳಿವೆ. ಆದರೆ ಯಾವ ಪಕ್ಷವೂ ಯುವಕರ ಆಶೋತ್ತರಗಳಿಗೆ ಸ್ಪಂದಿಸಿಲ್ಲ. ನಾವು ಬೇರು ಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ಮೊದಲು ಆದ್ಯತೆ ಕೊಡುತ್ತೇವೆ ಎಂದರು. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕರುಣಾನಿಧಿ ಅವರ ಮೊಮ್ಮಗಳು ಕಯಲ್ವಿನಿ ಚೆನ್ನೈನ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಬ್ಯಾಂಕ್ ಇರುವ ಕಟ್ಟಡದ ಲಿಫ್ಟ್ ಸಮಸ್ಯೆಯ ವಿಚಾರವಾಗಿ ನಡೆದ ಗಲಾಟೆಯಲ್ಲಿ ಅವರು ಮ್ಯಾನೇಜರ್ನನ್ನು ಅಡಗಿಸಿ ಹಲ್ಲೆ ನಡೆಸಿದ್ದಾರೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಘಟನೆಗೆ ಸಂಬಂಧಿಸಿದಂತೆ ಕಯಲ್ವಿನಿ ವಿರುದ್ಧ ಪೊಲೀಸರು ಹಲ್ಲೆ ಮತ್ತು ಬೆದರಿಕೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಕಾರ್ಗಿಲ್ ವಿಜಯ್ ದಿವಸ್ ಸಂದರ್ಭದಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ಅಸಾಧಾರಣ ಶೌರ್ಯ ಮತ್ತು ತ್ಯಾಗವನ್ನು ಸ್ಮರಿಸಿದ ಪ್ರಧಾನಿ, ಕಾರ್ಗಿಲ್ ದಿನವು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ಸಂಕೇತವಾಗಿದೆ ಎಂದು ಹೇಳಿದರು. ಪ್ರಧಾನಿ ಮೋದಿ ತಮ್ಮ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನ 136ನೇ ಸಂಚಿಕೆಯ ಮೂಲಕ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಗಿಲ್ ವಿಜಯ್ ದಿವಸ್ ಎಂಬುದು ಕೇವಲ ಒಂದು ದಿನಾಂಕವಲ್ಲ, ಅದು ನಮ್ಮ ರಾಷ್ಟ್ರದ ಶೌರ್ಯ ಮತ್ತು ತ್ಯಾಗದ ಅಮರ ಕಥೆಯಾಗಿದೆ. ದೇಶದ ಗಡಿಯನ್ನು ರಕ್ಷಿಸಲು ನಮ್ಮ ವೀರ ಸೈನಿಕರು ತರದ ಅಪ್ರತಿಮ ಧೈರ್ಯವನ್ನ ನಾವು ದಿನ ನಮಗೆ ನೆನಪಿಸುತ್ತದೆ ಎಂದು ಪ್ರಧಾನಿ ಬಣ್ಣಿಸಿದರು. 27ನೇ ಕಾರ್ಗಿಲ್ ವಿಜಯ್ ದಿವಸ್ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ದೇಶದ ಪರವಾಗಿ ಭಾರತೀಯ ಸಶಸ್ತ್ರ ಪಡೆಗಳ ಸೈನಿಕರಿಗೆ ಗೌರವ ಸಲ್ಲಿಸಿದರು. ಈ ವೇಳೆ ಇಬ್ಬರು ಗಣ್ಯರು ಭಾರತೀಯ ಸಶಸ್ತ್ರ ಪಡೆಗಳ ಅಸಾಧಾರಣ ಧೈರ್ಯ, ತ್ಯಾಗ ಮತ್ತು ರಾಷ್ಟ್ರದ ಸಾರ್ವಭೌಮತ್ವವನ್ನು ಕಾಪಾಡುವಲ್ಲಿ ಅವರ ಅಚಲ ಬದ್ಧತೆಯನ್ನ ಸ್ಮರಿಸಿದರು. ಈ ಸಂಬಂಧ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ದೇಶದ ರಕ್ಷಣೆಗಾಗಿ ಪ್ರಾಣ ತ್ಯಾಗ ಮಾಡಿದ ಸೈನಿಕರಿಗೆ ಗೌರವ ಸಲ್ಲಿಸಿ ಆ ವೀರ ಯೋಧರ ಶೌರ್ಯದ ಕಥೆಯು ಭವಿಷ್ಯದ ಪೀಳಿಗೆಗೆ ರಾಷ್ಟ್ರೀಯ ಸೇವೆ ಮತ್ತು ದೃಢ ಕರ್ತವ್ಯದ ಹಾದಿಯಲ್ಲಿ ಸಾಗಲು ಪ್ರೇರಣೆ ನೀಡುತ್ತದೆ ಎಂದು ಹೇಳಿದರು. ಸ್ಯಾಂಡಲ್ವುಡ್ ನಟಿ ಪೂಜಾ ಗಾಂಧಿ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಡ್ರೈವರ್ಲೆಸ್ ವ್ಯಾಮೋ ಕ್ಯಾಬ್ನಲ್ಲಿ ಪ್ರಯಾಣಿಸಿ ಅದ್ಭುತ ಅನುಭವ ಪಡೆದಿದ್ದಾರೆ. ಚಾಲಕನಿಲ್ಲದೆ ಸ್ವಯಂ ಚಾಲಿತವಾಗಿ ಚಲಿಸುವ ಈ ಕಾರಿನ ತಂತ್ರಜ್ಞಾನವನ್ನು ನೋಡಿ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ತಮ್ಮ ಈ ಪ್ರಯಾಣದ ವಿಶೇಷ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲೂ ಹಂಚಿಕೊಂಡಿದ್ದಾರೆ. ಕಾರಿನ ಸ್ಟೇರಿಂಗ್ ತನ್ನಷ್ಟಕ್ಕೆ ತಾನೇ ತಿರುಗುವುದನ್ನು ಮತ್ತು ಮುಂಭಾಗದಲ್ಲಿ ಯಾವುದೇ ವಾಹನ ಬಂದಾಗ ತಕ್ಷಣವೇ ಬ್ರೇಕ್ ಹಾಕುವುದನ್ನು ನೋಡಿ ಇದು ಅದ್ಭುತ ತಂತ್ರಜ್ಞಾನ ಎಂದು ಶ್ಲಾಘಿಸಿದ್ದಾರೆ. ಅಂಡ್ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಡಿಲೇ ಕೆಳಗಡೆ ಎಲ್ಲ ಅಪ್ ಅಂಡ್ ಡೌನ್ ತರ ಇದೆ. ಸೊ ಬಟ್ ಇಟ್ಸ್ ಅ ವೆರಿ ವೆರಿ ಸ್ಮೂತ್ ಡ್ರೈವ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಈ ವೇಮೋ ಅಂತಿ ಅಮೆರಿಕಾದಲ್ಲಿ ಜನ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಾವು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಥ್ಯಾಂಕ್ ಯು.